ಎಲ್ಲ ದೃಶ್ಯ ಮಾಧ್ಯಮ ಹಾಗೂ ಪತ್ರಿಕಾ ಮಾಧ್ಯಮದವರಿಗೆ ನಮ್ಮ ಈ ಒಂದು ಪತ್ರಿಕಾಗೋಷ್ಠಿಗೆ ನಮ್ಮ ಕರೆಗೆ ಒಗ್ಗಟ್ಟು ಬಂದಿದ್ದಕ್ಕೆ ಪ್ರಪ್ರಥಮವಾಗಿ ಧನ್ಯವಾದಗಳನ್ನು ಹೇಳುತ್ತಾ, ಯಾತಕ್ಕಾಗಿ ಈ ಒಂದು ಪತ್ರಿಕಾ ಪ್ರಕಟಣೆಯನ್ನು ಕೊಡಬೇಕಾದ ಅನಿವಾರ್ಯತೆ ಬಂದಿದೆ. ಈಗ ಒಂದಿಷ್ಟು ಕೆಲವು ದಿನಗಳಿಂದ ಇಳಕಲ್ನಲ್ಲಿ 24/7 ನೀರಿನ ಸ್ವಲ್ಪ ತೊಂದರೆ ಇರೋದಂತೂ ನಿಜ. ತೊಂದರೆ ಯಾಕಾಯಿತು ಅಂತೇಳಿ ಮೊದಲಿಂದ ನಾನು ವಿವರಣೆ ಕೊಡಕ್ಕೆ ನಾನು ಬಯಸ್ತೀನಿ. ತೊಂದರೆ ಇರೋದಂತೂ ನಿಜ, ಯಾರೂ ಅದನ್ನ ಅಲ್ಲಿಗಳಕ್ಕೆ ಸಾಧ್ಯ ಇಲ್ಲ. ಯಾಕಾತಪ್ಪ ಇದು ತೊಂದರೆ ಯಾರಿಗೂ ಗೊತ್ತಿಲ್ಲ. ಎದಕ್ಕಾಗತ್ತ ಏನೋ ಮರಿ ಒಟ್ಟ ನೀರ ಬರೋಲ್ದು 20 ದಿವಸ ಆಗತ್ತಾ, ಒಂದು ಏರಿಯಾಕ 30 ದಿವಸ ಆಗತ್ತಾ, ನೀರ ಬರಲ್ಲ. ಒಂದು ಕಡೆ ನೀರಿರುತ್ತೆ, ಇನ್ನೊಂದು ಕಡೆ ನೀರಿರಲ್ಲ. ಅಂದರೆ ಒಂದು ಸಾಮಾನ್ಯವಾಗಿ ಎಲ್ಲರೂ ಸಾರ್ವಜನಿಕರು ಈಗ ಸದ್ಯಕ್ಕೆ ಆರೋಪ ಒಂದು ಮಾಡೋದು ನಾವೆಲ್ಲರೂ ನೋಡ್ತಾ ಇದ್ವಿ. ಇದಕ್ಕೆ ಒಂದು ನಾನು ಸ್ಪಷ್ಟೀಕರಣ ಕೊಡಕ್ಕೆ ಬಯಸ್ತೀನಿ. 24/7 ಏನು ನಮ್ಮ ಜನಪ್ರಿಯ ಶಾಸಕರಾದಂಥ ಸನ್ಮಾನ್ಯ ಶ್ರೀ ವಿಜಯಾನಂದ ಕಾಶ್ಯಪ್ನವರು ಅಧಿಕಾರಕ್ಕೆ ಬಂದರು 2013ರಲ್ಲಿ. ಅವಾಗೆ ಕಾರ್ಯರೂಪಕ್ಕೆ ಬಂದು ಲೋಕಾರ್ಪಣೆಗೊಂಡಂಥ ಒಂದು ಸ್ಕೀಮ್ 24/7. 2013ರಲ್ಲಿ ಪೈಪ್ಲೈನ್ ಅಳವಡಿಸಿ 2015ಕ್ಕೆ ಉದ್ಘಾಟನೆಗೊಂಡಂಥ ಇದೊಂದು ಸ್ಕೀಮ್. ನಮ್ಮ ಶಾಸಕರ ಒಂದು ಕನಸಿನ ಕೂಸು ಇಳಕಲ್ ಜನತೆಗೆ 24 ತಾಸು ನೀರು ಕೊಡಬೇಕಂತ ಒಂದು ಸದುದ್ದೇಶದಿಂದ ಈ ಒಂದು 24/7 ಒಂದು ಯೋಜನೆಯನ್ನು ನಮ್ಮ ಶಾಸಕರು ವಿಜಯಾನಂದ ಕಾಶ್ಯಪ್ನವರು ತಂದಂಥ ಒಂದು ಸ್ಕೀಮು. ಈಗ 2021-22ರಲ್ಲಿ ಅದು ಏನು ತಾಂತ್ರಿಕವಾಗಿ ನಡೆಯಬೇಕಾದಂಥ ಅಪ್ಗ್ರೇಡೇಷನ್, ಯಾವ್ಯಾವ ಪಂಪ್ಗಳನ್ನು ಅಪ್ಗ್ರೇಡ್ ಮಾಡಬೇಕು, ಎಲ್ಲೆಲ್ಲಿ ಟ್ಯಾಂಕ್ಗಳನ್ನು ಹೆಚ್ಚಿಸಬೇಕು, ಎಲ್ಲೆಲ್ಲಿ ಸಂಪ್ಗಳನ್ನು ದುರಸ್ತಿಪಡಿಸಬೇಕು, ಪೈಪ್ಲೈನ್ ಎಲ್ಲೆಲ್ಲಿ ಅಳವಡಿಸ್ಬೇಕನ್ನೋದು ಒಂದು ಪಂಚವಾರ್ಷಿಕ ಯೋಜನೆ ಟೈಪ್ ಇರುತ್ತೆ. ಅದು ಮೇಂಟೆನೆನ್ಸ್ ಮಾಡೋದು. ಇದೇ BJP ನಗರಸಭೆಯಲ್ಲಿದ್ದಾಗ, ಇದೇ BJP ಶಾಸಕರಿದ್ದಾಗ ಸುಮಾರು 8 ವರ್ಷಗಳ ಕಾಲ ಆಗಿತ್ತು ಇವರು ಅಧಿಕಾರದ ಇದು ಬಂದು 24/7 ಚಾಲ್ತಿಯಲ್ಲಿದ್ದು. ಆವಾಗೆ ಇವರು ಮಾಡಬೇಕಂತ ಅಪ್ಗ್ರೇಡೇಷನ್ ಜನಸಂಖ್ಯೆಗೆ ಅನುಗುಣವಾಗಿ ಏನು ಕನೆಕ್ಷನ್ಸ್ ಬಳಕೆದಾರರು ಹೆಚ್ಚಾಗಿದ್ದಾರೆ, ಅದಕ್ಕೆ ತಕ್ಕಂತೆ ನಮ್ಮ ಪಂಪ್ಗಳನ್ನು ಹಾಗೂ ಸಂಪ್ಗಳನ್ನು ಹಾಗೂ ಇಳಕಲ್ ನಲ್ಲಿ ಇರುವಂಥ ಅಂಡರ್ಗ್ರೌಂಡ್ ಇರುವಂಥ ಏರ್ ವಾಲ್ವ್ಸು, ಆಮೇಲೆ ಪ್ರೆಷರ್ ವಾಲ್ವ್ಸು ಅವೆಲ್ಲಾನು ಒಂದಿಷ್ಟು ದುರಸ್ತಿ ಬಂದಿದ್ದು, ದುರಸ್ತಿ ಮಾಡಿಸ್ಬೇಕಿತ್ತು, ಬದಲಾವಣೆ ಮಾಡಬೇಕಾಗಿತ್ತು. ಇದು 2022ಕ್ಕೆ ಕೆಲಸ ಮುಗಿಬೇಕಿತ್ತು. ಇವರು 1 ರೂಪಾಯಿನೂ ಅದಕ್ಕೆ ಅನುದಾನ ತರಲಿಲ್ಲ. ಸರ್ಕಾರ ಮಾಡಬೇಕಾದಂತ ಇದು ಕೆಲಸ, ಇವರು 1 ರೂಪಾಯಿನೂ ಅದಕ್ಕೆ ಅನುದಾನ ತರಲಿಲ್ಲ, ಅದ್ರ ಕಡೆ ಗಮನ ಕೊಡ್ಲಿಲ್ಲ ಇವರು BJP ಅವರು. ಈಗ 2023ರಲ್ಲಿ ಸನ್ಮಾನ್ಯ ಶ್ರೀ ವಿಜಯಾನಂದ ಕಾಶ್ಯಪ್ನವರು ಶಾಸಕರಾದ ನಂತರ ಪ್ರಪ್ರಥಮವಾಗಿ ಅವ್ರು ಕೇಳಿದ್ದೆ 24/7 ಏನು ಪರಿಸ್ಥಿತಿಯಲ್ಲಿ ಇದೆ ಅಂತ ಕೇಳಿದ್ರು. ಫಸ್ಟ್ ಕೇಳಿ ಅದಕ್ಕೋಸ್ಕರನೇ ದುರಸ್ತಿ ಹಾಗೂ ಎಲ್ಲಾನು ಬದಲಾವಣೆ ಮಾಡೋಕ್ಕೋಸ್ಕರನೇ ಸುಮಾರು 65 ಕೋಟಿ ರೂಪಾಯಿ ಅವಳಿ ನಗರಕ್ಕೆ, ಹುನಗುಂದ ಮತ್ತು ಇಳಕಲ್ಲಕ್ಕೆ 65 ಕೋಟಿ ರೂಪಾಯಿಗಳ ಅನುದಾನವನ್ನು ಈಗ ತಂದಿದ್ದಾರೆ. ಅದರ ಪ್ರಯುಕ್ತವಾಗಿ ಚುನಾವಣೆ ಹಂತದ ಟೆಂಡರ್ ಆಗಿದೆ. ಸುಮಾರು 45 ಕೋಟಿ ರೂಪಾಯಿಗಳ ಟೆಂಡರ್ ಆಗಿದೆ. ಅದರಲ್ಲಿ ಇಳಕಲ್ ನಗರಕ್ಕೆ ಬರುವಂತ ನೀರಿನ ಎಲ್ಲಾನು ಪೈಪ್ಲೈನ್ ಅಂದ್ರೆ ಆಲ್ಮಟ್ಟಿಯಿಂದ ಹುನಗುಂದಿಂದ ಇಳಕಲಕ್ಕೆ ಇರುವಂತ ಎಲ್ಲಾ ಪಂಪ್ ಸೆಟ್ಗಳನ್ನ ಅಪ್ಗ್ರೇಡೇಷನ್ ಮಾಡೋಕ್ಕೆ ಈಗ ಆಲ್ರೆಡಿ ಟೆಂಡರ್ ಆಗಿದೆ. ಟೆಂಡರ್ ಪ್ರಕಟಣೆ ವರ್ಕ್ ಆರ್ಡರ್ನು ಕೊಟ್ಟಿದ್ದಾರೆ. ಏನ್ ಮೋಟರ್ಸ್ ಇದೆ, ಈ ಮೋಟರ್ಸ್ ತಕ್ಷಣಕ್ಕೆ ಸಿಗುವಂತವಲ್ಲ. ಆರ್ಡರ್ ಕೊಟ್ಟು ಮಾಡಿಸ್ಬೇಕು, ಆಮೇಲೆ ಆರ್ಡರ್ ಕೊಟ್ಟು ಪಡಿಬೇಕು. ಇದೆಲ್ಲನೂ ಪ್ರಕ್ರಿಯೆ ನಡೆಯುತ್ತೆ. ನಮ್ಮ ಶಾಸಕರು ಅದರ ಮೇಲೆ ತುಂಬಾ ಮುತುವರ್ಜಿ ವಹಿಸಿ ಕೆಲಸ ಮಾಡ್ತಿದ್ದಾರೆ, ಅದನ್ನ ಮಾಡ್ತಾರೆ, ನಾವು ಮಾಡ್ತೀವಿ. ಈಗೇನು ಆರೋಪ ಮಾಡ್ತಾ ಇದ್ದಾರಲ್ಲ, ಈಗ ಹೋಗಿ ಇವ್ರು ಬಂದ ಮೇಲೆ ನೀರಿಂದ ಕೆಡಿಸ್ಬಿಟ್ರು, ನೀರೆಲ್ಲ ಹಾಳು ಮಾಡಿಬಿಟ್ರು, 24/7 ಅದವ್ರು ಏನೋ ಒಂದು ಬಳಕೆ ಮಾಡ್ತಾರೆ ಶಬ್ದ, ಆ ರೀತಿ ಬರ್ತಾ ಇದೆ ಊರಲ್ಲಿ ಅಂತೇಳಿ.
ನಾನು ನಿಮ್ಗೆ ಹೇಳಕ್ ಬರ್ತೀನಿ, ನೀವು ಶಾಸಕರು ಹಾಗೂ ನೀವು ನಗರಸಭೆಯಲ್ಲಿ ಇದ್ದಾಗ ನೀವೇನು ಮಾಡಬೇಕಾಗಿತ್ತು ಅದನ್ನ ಕೆಲಸ ಮಾಡಿದ್ರೆ ಈ ಪರಿಸ್ಥಿತಿ ಇಳಕಲ್ ಜನತೆಗೆ ಬರ್ತಾ ಇದ್ದಿಲ್ಲ. ಇಳಕಲ್ ಜನತೆ ನೀರಿಗಾಗಿ ಈ ತರ ಹಪಿಸೋಕೆ ಮೂಲ ಕಾರಣೀಭೂತರು ಬಿಜೆಪಿ ಅವರು. ಈಗ ಇದನ್ನ ಉದ್ಭವ ಮಾಡಿ ತಾವೇ ಇದನ್ನ ನೀರಿಗಾಗಿ ರಾಜಕಾರಣ ಮಾಡ್ತಾ ಇದ್ದಾರೆ. ಇದು ತಪ್ಪು. ಒಂದೇದ್ದು, ಜನರಿಗೆ ನೀರು ಕೊಡಬೇಕು. ಯಾರು ಓಟ್ ಹಾಕಿದಾರೆ, ಯಾರು ಓಟ್ ಹಾಕಿಲ್ಲ, ಎಲ್ಲರೂ ನಮ್ಮವರೇ, ಎಲ್ಲರಿಗೂ ನೀರು ಕೊಡಬೇಕು. ಇವರು ತಮ್ಮ ಕಡೆಯಿಂದ ಅನುದಾನ ತರಕ್ ಆಗದೆ ನಮ್ಮ ಶಾಸಕರು, ಈಗಿರುವಂತ ಶಾಸಕರು ತಂದಂತ ಅನುದಾನ ತಂದದ್ದು ನೋಡಿ ಇವ್ರಿಗೆ ಹೊಟ್ಟೆ ಕಿಚ್ಚು ಸಹಿಸೋಕೆ ಆಗದೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಇದನ್ನ ತಾವೇ ಮಾಡಿದ್ರೆ ನಾವೇ ಹೇಳ್ತಿದ್ವಿ ದೊಡ್ಡನಗೌಡರಿದ್ದಾಗ ಈ ಕೆಲಸ ಮಾಡಿದ್ರು ಅಂತೇಳಿ. ಅವ್ರು ಮಾಡಿದಂತ ಕೆಲಸ ಹೇಳಕ್ ನಮ್ಗೆ ಏನಿಲ್ಲ. ಯಾಕಂದ್ರೆ ಅವ್ರು ಅನುದಾನ ತಂದಿಲ್ಲ, ನೀರಿನ ಸಂಬಂಧ ಅವ್ರು ಏನು ಮಾಡಿನೂ ಇಲ್ಲ. ಎರಡನೇದ್ದು, ಇವರು ಸರ್ಕಾರಿ ಅಧಿಕಾರಿಗಳ ಮೇಲೆ, ಈಗಿರುವಂತ ನಮ್ಮ ಶಾಸಕರು ಅಧಿಕಾರಿಗಳ ಮೇಲೆ ಒತ್ತಡ ತಂದು ಕೇಸನ್ನು ಹಾಕಿಸ್ತಾರೆ ಅಂತ ಒಂದು ಆರೋಪ ಮಾಡಿದ್ರು. ಇವತ್ತು DC ಆಫೀಸಲ್ಲಿ ಒಂದು ಪತ್ರಿಕಾ ಪ್ರಕಟಣೆಯ ಮೂಲಕ ಅವರು ಇವತ್ತೊಂದು ಹೇಳಿದ್ರು, ಸನ್ಮಾನ್ಯ ಶ್ರೀ ದೊಡ್ಡನಗೌಡ ಜಿ ಪಾಟೀಲ್ ಅವರು. ನಾನು ಅವರಿಗೆ ನೆನಪು ಮಾಡ್ಸಕ್ಕೆ ನಾನು ಬಯಸ್ತೀನಿ. ಇವರು ಬಡ ಜನರಗಳ ಮೇಲೆ, ನಾವು ಕಾಂಗ್ರೆಸ್ ವಿರೋಧ ಪಕ್ಷದಲ್ಲಿದ್ದಾಗ ಬಡ ಜನತೆಗಳ ಪರವಾಗಿ ಹಕ್ಕುಪತ್ರಕ್ಕೆ ಹೋರಾಟ ಮಾಡಿದರೆ FIR. ಗುರ್ಲಿಂಗಪ್ಪ ಬಡಾವಣೆಗಳ ಮೇಲೆ ಬೆಳಗ್ಗೆ ಮುಂಜಾನೆ 6ಕ್ಕೆ 7ಕ್ಕೆ ಸಂಜೆ ಮುಂದೆ ರಾತ್ರಿ ಹೋಗಿ ಮನಿ ಕೆಡಾಕ್ ಹೋದ್ರು. ಅವಾಗ ನಾವು ಹೋಗಿ ಹೋರಾಟ, ಬಡವರ ಪರವಾಗಿ ಹೋರಾಟ ಮಾಡಕ್ ಹೋದ್ರೆ ಅವಾಗ FIR. ನಮ್ಮ 8 ಜನ ಸದಸ್ಯರಿದ್ದೀವಿ ನಾವು. 8 ಜನ ಸದಸ್ಯರಿಗೆ 1 ರೂಪಾಯಿನ ಅನುದಾನ ಹಾಕಿಲ್ಲ ಅಂತ ಹೇಳಿ ನಗರಸಭೆಯಲ್ಲಿ ನಮ್ಮ ಹಕ್ಕುಗಳನ್ನು ನಾವು ಮಂಡಿಸಾಕ್ ಹೋದ್ರ ನಮ್ಮ ಮೇಲೆ FIR. ಹಾಗೂ ಸರ್ವಧರ್ಮ ಸಮ್ಮೇಳನ ಮಾಡಕ್ ಹೋದ್ರೆ FIR. ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ಜಯಂತಿ ಮಾಡಕ್ ಹೋದ್ರೆ ನಮ್ಮ ಮೇಲೆ FIR. ಧಾರ್ಮಿಕ ಗುರುಗಳ ಸ್ವಾಗತ ಮಾಡಕ್ ಹೋದ್ರು ನಮ್ಮ ಮೇಲೆ FIR. ಇನ್ನೂ ತುಂಬಾ ಹಲವಾರು ನಮ್ಮ ಮೇಲೆ FIR ಗಳಾದವು. ಉಚ್ಚ ನ್ಯಾಯಾಲಯದಲ್ಲಿ ಎಲ್ಲಾನು ಕೇಸ್ ನಡೆದು, ಎಲ್ಲಾನು ಕೇಸನ್ನು ಯಾವುದೋ ಒಂದು ಇವರು ಪ್ರೂವ್ ಮಾಡಕ್ಕಾಗಲಿಲ್ಲ. ಎಲ್ಲ ಸುಳ್ಳು ಕೇಸ್ಗಳು. ಇಷ್ಟೊಂದು ಕೇಸ್ಗಳು ನಾವಿಲ್ಲೆಲ್ಲ ಕುಂತೀವಲ್ಲ, ಎಲ್ಲರ ಮೇಲೇನು ಕೇಸ್ಗಳು ಹಾಕ್ಸ್ಕೊಂಡಿದ್ವಿ, ಅಡ್ಡಾಡಿದ್ವಿ, ಮಾಡಿದ್ವಿ. ಈಗ ಅವಾಗೆಲ್ಲ ಕೇಸ್ ಆದವಲ್ಲ, ನೀವು ಯಾರ ಮೇಲೆ ಒತ್ತಡ ಹಾಕಿ ನಮ್ಮ ಮೇಲೆ ಕೇಸ್ ಮಾಡಿಸಿದ್ರಿ? ಹಂಗಾದ್ರೆ ನೀವು ಸರ್ಕಾರಿ ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿ ನಮ್ಮ ಮೇಲೆ ಕೇಸ್ ಮಾಡಿಸಿದ್ರೆ ಎಷ್ಟೊಂದು. ನಾವು ಬಡ್ರ ಮೇಲೆ, ಬಡ್ರ ಪರವಾಗಿನೇ ನಾವು ಎಲ್ಲಾನು ಹೋರಾಟ ಮಾಡಿದ್ವಲ್ಲ, ಬಡ್ರಿಗೋಸ್ಕರನೇ ಮಾಡಿದ್ವಿ. ಅವ್ರ ಹಕ್ಕುಪತ್ರಕ್ಕ, ಅವ್ರ ಮನೆಗೆ, ಅವ್ರ ಯೋಜನೆಗಳಿಗೆ. ನೀವು ಮಾಡಿದ್ದನ್ನು ನಿಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ಅದನ್ನ ಇನ್ನೊಬ್ಬರ ಮೇಲೆ ಹಾಕಂತ ಒಂದು ಪ್ರವೃತ್ತಿ, ಇದು ತಪ್ಪು. ನಾನು ಈ ಮೂಲಕ BJP ಅವರಿಗೆ ಹೇಳಕ್ ಇಚ್ಛೆ ಪಡ್ತೀನಿ, ನೀವು ನಿಮ್ಮ ಎಲ್ಲ ವೈಫಲ್ಯತೆಗಳನ್ನು ಮುಚ್ಚಿಡಲು ನಿಮ್ಗೆ ನಿಮ್ಮ ಅಭಿವೃದ್ಧಿ ಕಾರ್ಯಗಳನ್ನು ಏನು ಹೇಳ್ಕೊಳಕ್ಕಿಲ್ಲ. ಅದಕ್ಕೋಸ್ಕರ ಇದು ಒಂದು ನೀರಿನ ಒಂದು ಕೊರತೆಯನ್ನು ರಾಜಕಾರಣಕ್ಕೆ ಉಪಯೋಗಪಡಿಸಿಕೊಂಡು ಜನರಿಗೆ ಒಂದು ತಪ್ಪು ಸಂದೇಶವನ್ನು ಕೊಟ್ಟು ಜನರ ದಿಕ್ಕನ್ನು ತಪ್ಪಿಸಿ ಅವರಿಗೆ ಇಲ್ಲ ಸಲ್ಲದನ್ನು ಹೇಳಿಸಿ ನೀವು ಈ ತರ ಮಾಡೋದು ಸರಿಯಲ್ಲ. ಈಗ ನೀರಿಂದ ಆಲ್ರೆಡಿ ಟೆಂಡರ್ ಆಗಿದೆ. ಸಾರ್ವಜನಿಕರಿಗೆ ಹೇಳೋದು ನಾನು ಏನು ಇಚ್ಛೆ ಪಡ್ತೇನೆ ಅಂದ್ರೆ, ಈಗ ಆಲ್ರೆಡಿ ಟೆಂಡರ್ ಆಗಿದೆ. ಟೆಂಡರ್ ಪ್ರಕ್ರಿಯೆ ಕೂಡ ಎಲ್ಲ ಜಾರಿಯಲ್ಲಿದೆ. ಇನ್ನೂ ಕೆಲವು ದಿನಗಳಲ್ಲಿ ಕಾಮಗಾರಿಗಳು ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆಗಿ ಮುಗಿದ ತಕ್ಷಣ ಈ 24/7 ಏನಿದೆ 24/7 ಆಗಿ ರನ್ ಆಗುತ್ತೆ. ಅದರಲ್ಲಿ ಏನೋ ಯಾರು ನಮ್ಮ ಜನತೆ ಅದಕ್ಕೆ ಗಾಬರಿ ಪಡೋ ಅವಶ್ಯಕತೆ ಏನೂ ಇಲ್ಲ. ನಮ್ಮ ಇಳಕಲ್ ಶಾಸಕರು ತುಂಬಾ ಮುತುವರ್ಜಿ ವಹಿಸಿ ನೀರಿನ ಸಮಸ್ಯೆ ಬಗ್ಗೆ ಅವ್ರು ಯಾವುದೇ ಕಾರ್ಯನಿಮಿತ್ತ ಊರಲ್ಲಿ ಇಲ್ಲದಿದ್ರೂ ಕೂಡ ಜನರ ಸಮಸ್ಯೆಗೆ ಯಾವತ್ತೂ ಸ್ಪಂದಿಸ್ತಾ ಬಂದಿದ್ದಾರೆ. ಹಿಂದೆನೂ ಸ್ಪಂದಿಸಿದ್ದಾರೆ, ಅವ್ರ ಅಧಿಕಾರಿ ಇದ್ರೂ ಸ್ಪಂದಿಸಿದ್ದಾರೆ, ಇಲ್ಲದೆ ಇದ್ದಾಗೂ ಸ್ಪಂದಿಸಿದ್ದಾರೆ, ಇದ್ದಾಗೂ ಸ್ಪಂದಿಸಿದ್ದಾರೆ. ಈಗ ನೀವು ಹೇಳೋ ಪ್ರಕಾರ 24/7 ಏನೋ ಹೋಗ್ಬಿಟ್ಟಿದೆ ಅಂತ ಹೇಳ್ತಾ ಇದ್ದೀರಿ. ಆ ತರ ಏನೂ ಇಲ್ಲ. ಇಳಕಲ್ ಜನರು ಯಾರು ಗಾಬರಿ ಪಡಬೇಡಿ. ಇನ್ನೂ ಕೆಲವು ದಿನಗಳಲ್ಲಿ ನಮ್ಮ ಇಳಕಲಿಗೆ ಒಂದು ನೇರ ಒಂದು ಆಲ್ಮಟ್ಟಿಯಿಂದ ಇಳಕಲಿಗೆ ಒಂದು ಡೈರೆಕ್ಟ್ ಪೈಪ್ಲೈನ್ ಆಗ್ತಾ ಇದೆ.
ಆಲಮಟ್ಟಿಯಿಂದ ಡೈರೆಕ್ಟ್ ನಮ್ಗೆ ಇಲ್ಕಲ್ಲಿಗೆ ನೀರು ಬರುತ್ತೆ. ಅವಾಗಿಂದ ಮುಂಚೆ ಏನು ಪ್ರೆಷರ್ ಇರುತ್ತೆ ಆ ಪ್ರೆಷರ್ ಕೂಡ ಅದೇ ರೀತಿಯಲ್ಲಿ ಮುಂಚೆ ತರನು 24/7 ರನ್ ಆಗುತ್ತೆ ಅಂತ ಹೇಳಿ ಈ ಮೂಲಕ ನಮ್ಮ ಎಲ್ಲ ಇಲ್ಕಲ್ ಜನತೆಗೆ ಹೇಳಲು ಇಚ್ಛಿಸುತ್ತೇನೆ. ಇಲ್ಕಲ್ ಜನತೆಗೆ ಕುಡಿಯುವ ನೀರಿನ ಸಮಸ್ಯೆ ಬಹಳ ಆಯ್ತು. ಈಗ ಮೊನ್ನೆ ತಾನೇ ಲಕ್ಷ್ಮೀ ಬಡಾವಣೆಯ ಜನರು ತಾವು ಬಂದಿದ್ರು. ಅವಾಗ ಅವರು ಕ್ಷಮಾಪಣೆ ಕರ್ತವ್ಯ ಗಟ್ಟಿಪಡಿಸಿದ್ರೆ ನಿಮ್ಗೆ ಕ್ಷಮಾಪಣೆ ಕೇಳ್ತೇವೆ ಅಂತ ಅಂದ್ರೂ ಅವ್ರ ಮೇಲೆ ಕೇಸ್ ಆಗಿದೆ. ಸಾರ್ವಜನಿಕರ ಮೇಲೆ ಅಂದ್ರೆ ಮೂಲಭೂತ ಕುಡಿಯುವ ನೀರಿನ ಸಮಸ್ಯೆ ಕೇಳಕ್ ಮುಂದೆ ಕೇಸ್ ಆಗುತ್ತ. ಈಗ ನಾನು ಇದಕ್ಕೊಂದು ನಾನು ನಿಮ್ಗೆ ಸ್ಪಷ್ಟೀಕರಣ ಹೇಳಕ್ಕೆ ಬಯಸ್ತೀನಿ. ಇದು ಒಂದೇ ಸ್ಟ್ರೈಕ್ ಅಲ್ಲ, ನಮ್ಮ ನಗರಸಭೆದಾಗ ಆಗಿದ್ದು ತುಂಬ ಹಿಂದ ಎಲ್ಲರೂ ಮಾಡ್ಕೊತ ಬಂದ ಸ್ಟ್ರೈಕ್. ಈಗ ಯಾಕೆ FIR ಆಯ್ತು ಅದನ್ನು ಯೋಚನೆ ಮಾಡ್ಬೇಕಲ್ಲ. ಈಗ ಒಂದು 6 ತಿಂಗಳಿಂದ ಸ್ಟ್ರೈಕ್ ನಡೆಯಕತ್ತಾವ ಇಲ್ಕಲ್ಲ ಈ ನೀರಿನ ಸಂಬಂಧ. ಯಾರೋ ಒತ್ತಡ ಹಾಕ್ಸಿ ಯಾರೋ ಹೇಳಿ ಸ್ಟ್ರೈಕ್ ಮಾಡಿದ್ದಾರೆ, ಅದನ್ನ FIR ಮಾಡಿಸಿದ ಅನ್ನೋದು ಶಾಸಕರ ಮ್ಯಾಗ ಆರೋಪ ಮಾಡೋದು ಸುಳ್ಳು, ತಪ್ಪು. ಶಾಸಕರು ಊರಲ್ಲೇ ಇಲ್ಲ, ನಿಮಗೂ ಗೊತ್ತು. ಅವರು ಒಂದು ಬೇರೆ ಕಾರ್ಯದ ನಿಮಿತ್ತ ಅವರು ಊರಲ್ಲಿ ಇರ್ಲಾರ್ದಕ್ಕ ಈಗ ಅವರು ಊರಲ್ಲಿಲ್ಲ ಅಂಥೇಳಿ ಅವ್ರ ಮೇಲೆ ನೇರ ಆರೋಪ ಮಾಡೋದು ತಪ್ಪು. ಶಾಸಕರು ಯಾರ ಮೇಲೂ ಕೇಸ್ ಹಾಕಿ ಇಂಥವ್ರ ಮೇಲೆ ಹಾಕಿ ಅಂಥವ್ರ ಮೇಲೆ ಹಾಕಿ ಅಂತೇಳಿ ನಮ್ದು ಅಂಕರು ಅದು ಪ್ರವೃತ್ತಿ ಇಲ್ಲ, ನಮ್ಮ ಶಾಸಕರಿಗೆ ಅದು ಗೊತ್ತೂ ಇಲ್ಲ. ನಾವು ಮಾಡಬೇಕಾಗಿತ್ತು ಕೇಸ್ ಅಂದ್ರೆ ನಾವು ದ್ವೇಷ ರಾಜಕಾರಣ ಮಾಡಬೇಕಾಗಿತ್ತಪ್ಪ ಅಂದ್ರೆ ನಮ್ಮ ಮೇಲೆ ಯಾರ್ಯಾರು ಕೇಸ್ ಹಾಕ್ಸಾರ ಅನ್ನೋದು ನಮ್ಗೆ ಗೊತ್ತೈತಿ. ನಾವು ಹಾಕ್ಬೇಕಿತ್ತು ಕೇಸ್. ಆದ್ರೆ ನಾವು ದ್ವೇಷ ರಾಜಕಾರಣ ಎಂದೂ ಮಾಡಿಲ್ಲ ಇಲ್ಲಿವರೆಗೂ. ನಾವು 3 ವರ್ಷ ಆಯ್ತು ಅಧಿಕಾರಕ್ಕೆ ಬಂದು, ಇಲ್ಲಿವರೆಗೂ ಯಾವುದೇ ಒಂದು FIR ಆಗಿಲ್ಲ. ನಾವು ಅದು ದ್ವೇಷ ರಾಜಕಾರಣ ಮಾಡಬೇಕಿತ್ತು. ಎಲ್ಲ ನಗರಸಭೆ ಮುಂದೆ ಬಂದವ್ರಿಗೆ ಎಲ್ಲರಿಗೂ ನಾವು ಏನಾದರೂ ಪ್ರತಿಭಟನೆ ಮಾಡೋರಿಗೆ ಬಂದವ್ರಿಗೆ ಅವ್ರಿಗೆ ಎಲ್ಲರಿಗೂ ಕೇಸ್ ಹಾಕಿಸ್ಬೇಕಿತ್ತಪ್ಪ ಅಂದ್ರೆ ನಾವು ಯಾವಾಗೋ ಮಾಡ್ತಿದ್ವಿ ಅದನ್ನ. ಇದು ನಾವು ಇದರಲ್ಲಿ FIR ಮಾಡಿದ್ರೆ ನೀವು ರಾಜಕಾರಣಿಗಳು ಮಾಡ್ಸಾರ ಅಂತೇಳಿ ಕೇಳೋದು ತಪ್ಪಾಗುತ್ತೆ. ಅದು ಏನೇನು ಪ್ರಕ್ರಿಯೆ ಇರುತ್ತೆ, ಅವರು ಕಾನೂನು ಚೌಕಟ್ಟಿನಲ್ಲಿ ಯಾವ ರೀತಿ ಅಧಿಕಾರಿಗಳಿಗೆ ಒಂದು ಹಕ್ಕಿರುತ್ತೆ, ಆಮೇಲೆ ಅವರು ಕಾನೂನು ಬಲ್ಲವರು ಇರ್ತಾರೆ. ಈಗ ಅದ್ರ ಬಗ್ಗೆ ನಾವು ಏನು ಹೆಚ್ಚಿಗೆ ಹೇಳಕ್ ಹೋಗಲ್ಲ. ಇದರಲ್ಲಿ ನಾ ಇಷ್ಟೇ ಹೇಳಬಲ್ಲೆ, ನಮ್ಮ ಶಾಸಕರು ಹೇಳಿ ಹಾಕ್ಸಿದ್ದಾರೆ ಅನ್ನೋದಕ್ಕೆ ನಾವು ಇದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದು. ಇದರಲ್ಲಿ ನಮ್ಮ ಶಾಸಕರು ಯಾವುದೇ ರೀತಿ ಇದು FIR ಆಗಿರೋದು ಇನ್ನೂ ನಮ್ಮ ಶಾಸಕರಿಗೆ ಗೊತ್ತಿದೆಯಲ್ಲೋ ಅನ್ನೋದು ನಮಗೆ ಗೊತ್ತಿಲ್ಲ. ಇನ್ಮೇಲೆ ನಾವೇ ಹೇಳ್ತೀವಿ. ಇಲ್ಲ, ನಮ್ಮ ಶಾಸಕರಿಗೆ ಇಂಥ FIR ಆಗೈತೆ ಅನ್ನೋದು ಇನ್ನೂ ಅವ್ರ ಗಮನಕ್ಕಿಲ್ಲ. ಯಾಕಂದ್ರೆ ಅವ್ರು ಊರಲ್ಲಿಲ್ಲ. ಅವ್ರಿಗೆ ಇದನ್ನ ನಾವೇ ತಿಳಿಸ್ತೀವಿ, ಇಂಥ ಸರ್ ಹಿಂಗದೆ ಒಂದು FIR ಆಗಿದೆ ಅಂತೇಳಿ ಹಿಂಗ ಮೇಲೆ ನಾವು ತಿಳಿಸ್ತೀವಿ. ಅದನ್ನು ಶಾಸಕರು ಇನ್ವಾಲ್ವ್ಮೆಂಟ್ ಇದ್ರಾಗ ಬರೋದೇ ಇಲ್ಲ. ಆಮೇಲೆ ಈಗ ವಾಟರ್ ಬೋರ್ಡ್ AWL ಸಿದ್ದಮನಿ ಅವರು ಮೊನ್ನೆ ಬಂದಾದ್ರೆ ಅವ್ರ ಪ್ರಶ್ನೆ ಕೇಳಿದ್ರು 24/7 ನೀರು ಯಾವ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ ಅಂತ ಹೇಳಿ. ಅವ್ರು ಹೇಳ್ತಾರ ಇದು ಮೊದಲ ತರ ಇದು ಓದಿಲ್ಲ, 24/7 ಎಲ್ಲ ಕಲಾಪ್ಸ್ ಆಗಿದೆ ಅಂತಂದು ಹೇಳ್ತಾರೆ. ಅವರು ಮಾತಿನ ಬರದಲ್ಲಿ ಆ ಟೈಪ್ ಹೇಳಿರ್ಬೇಕು. 24/7 ಆದಲ್ಲೇ ನಮ್ಮ ಇಲ್ಕಲ್ಲಿಗೆ ಇನ್ನೂ ನೀರು ಬರಾಕತ್ತೆ. ನೀವು ಬೇರೆ ಊರು, ಬೇರೆ ತಾಲೂಕು, ಬೇರೆ ಡಿಸ್ಟಿಕ್ನಲ್ಲಿ ನೋಡಿದಂಥ ಪರಿಸ್ಥಿತಿ ನಮ್ಮ ಊರಾಗ ಅಂಕರಿಲ್ಲ. ನಮ್ಮ ಜನರಿಗೆ ಅದು ಯಾಕೆ ದೊಡ್ಡ ಸಮಸ್ಯೆ ಕಾಣಕತ್ತೈತಪ್ಪ ಅಂದ್ರೆ ನಮ್ಮ ಜನರಿಗೆ ರೂಢ ತಪ್ಪಿಬಿಟ್ಟೈತಿ. ನಾವು ಹಿಂಗೆ ನಳ ಚಲೋ ಮಾಡಿದ್ಕೊನೆ ನೀರು ಬೀಳಂತ ನಾವು ನೋಡಿದಂಥವ್ರು, ಹಿಂಗೆ ಚಲೋ ಮಾಡಿದ್ಕೊನೆ ನೀರು ಬರೋಂತ ನೋಡಿ ನಾವು ಈಗ ಸುಮಾರು ಒಂದು 10-12 ವರ್ಷಲಿಂತ್ರ. ಅದು ಈಗ ಒಂದು ಸ್ವಲ್ಪ ದಿವಸ ನೀರು ಬರಿಲ್ಲಪ್ಪ ಅಂದ್ರೆ ನಮಗೆ ರೂಢಿ ತಪ್ಪ, ಬೋರ್ ಹೊಡೆದು ರೂಢಿ ತಪ್ಪೈತಿ, ಬಾವಿ ಅಂಕರೆಲ್ಲ ಮುಚ್ಚಿಬಿಟ್ಟವ. ಎಷ್ಟೋ ಜನರಿಗೆ ರೂಢಿ ತಪ್ಪಿದ್ದ ಕಾರಣ ಒಮ್ಮಕ್ಲೆ ಅದು ಏನಾಗುತ್ತೆ, ನೀರು ಬರಲಿಲ್ಲ. ದಿನನಿತ್ಯ ನೋಡಿದಂಥ ವಸ್ತು ನಮ್ಗೆ 1-2 ದಿವಸ ಬರಲಿಲ್ಲ ಅನ್ಕೊಂಡು ಅದು ಒಂದು ಗಾಬರಿ ಆಗೋದಂಕರು ಸತ್ಯ. ನಾವು ಸಾರ್ವಜನಿಕರಿಗೆ ಹೇಳ್ತೀವಿ, ಇದೇ ಏನಪ್ಪಾ ಅಂದ್ರೆ ಮೊದ್ಲಿನ ಥರನೇ 24/7 ರನ್ ಆಗುತ್ತೆ. ಯಾವುದೂ ಆತಂಕ ಇದಂಕರು ಇಲ್ಲ. ನೀವು FIR ಬಗ್ಗೆ ಕೇಳಿದ್ರಿ, FIRಗೆ ನಮ್ಮ ಶಾಸಕರಿಗೆ ಯಾವುದೇ ರೀತಿ ಸಂಬಂಧ ಇಲ್ಲ. ಮಧ್ಯೆ 2017-18 ಮಧ್ಯೆ ಒಂದು ಎಕ್ಸ್ಪ್ರೆಸ್ ಫೀಡರ್ ಮೇನ್ ಅಂತೇಳಿ ಒಂದು ಲೈನ್ ಹಾಕಿದ್ರು. ಎಲ್ಲಿಗಂದ್ರೆ ಹುನಗುಂದ ಮತ್ತು ಆಲಮಟ್ಟಿ ನಡುವರ್ಕ್ ಒಂದು ಎಕ್ಸ್ಪ್ರೆಸ್ ಫೀಡರ್ ಮೇನ್ ಅಂತೇಳಿ ಒಂದು ಮೋಟ್ರ್, ಇಲ್ಲ ಹುನಗುಂದ ಮೋಟ್ರು ಮತ್ತು ಆಲಮಟ್ಟಿ ಮೋಟ್ರಿಗೆ ಒಂದೇ ಕರೆಂಟು, ಒಂದೇ ಟ್ರಾನ್ಸ್ಫಾರ್ಮರ್ ಇಂದ ನೀರು ಹೋಗ್ತಿತ್ತು. ಅದು ಅನ್ಇಂಟರಪ್ಟೆಡ್ ಲೈನ್, ಯಾವಾಗಲೂ 24 ತಾಸು ಅದು ಕರೆಂಟ್ ಇರ್ತಿತ್ತು. ಇವರು JJM ಮಿಷನ್ ಅಂತೇಳಿ ಒಂದು ಪ್ರಾರಂಭ ಆಯ್ತು, ಹಳ್ಳಿಗೆ ಒಂದು ನೀರು ಕೊಡೋ ಯೋಜನೆ ಅಂತೇಳಿ. ಆ ಯೋಜನೆಗೆ ಮೋಟರ್ಸಿಗೆ ಕರೆಂಟ್ ಕೊಡೋದು ಅನಿವಾರ್ಯತೆ ಇದ್ದಾಗ ಈ ಫೀಡರ್ ಮೇನಿಂದ ಒಂದು 50ರಿಂದ 54 ಕಡೆ ಟ್ಯಾಪಿಂಗ್ ಆಗಿದೆ ಲೈನ್. ನಮ್ಮ ಇಲ್ಕಲ್ ಮತ್ತು ಹುನಗುಂದ ಕುಷ್ಟಗಿಗೆ ನೀರು ಸರಬರಾಜು ಅಂತ ನಮ್ದು ಏನು ಫೀಡರ್ ಮೇನ್ ಲೈನ್ ಇದೆ,
ಆಕ್ಚುಲಿ ಅವ್ರು JJMಗೆ ಒಂದು ಬೇರೆ ವ್ಯವಸ್ಥೆ ಮಾಡ್ಕೋಬೇಕಾಗಿತ್ತು. ಆದ್ರೆ ಅವ್ರು ಮಾಡ್ಕೊಲಾರ್ದ ಇದ್ದಿದ್ದ ವ್ಯವಸ್ಥೆನ ಅವರು ಏನ್ ಮಾಡ್ಬಿಟ್ರು, 54 ಕಡೆ ಟ್ಯಾಪಿಂಗ್ ಮಾಡ್ಕೊಂಡ್ರು. ಅದು ನೀರಿಗೆ ಕೊಡಬೇಕು. ಮೋಟ್ರ್ ನಾವೇನ್ ತಪ್ಪಂತ ಹೇಳ್ತಾ ಇಲ್ಲ, ಅದು ನಮ್ಮ ಜನತೆಗೆ ಹೋಗ್ಬೇಕು ನೀರಿಂದು. ಆದ್ರೆ ಅವ್ರು ಒಂದು ಪರ್ಯಾಯ ವ್ಯವಸ್ಥೆ ಮಾಡ್ಕೊಂಡು JJMಗೆ ಒಂದು ಸಪರೇಟ್ ಲೈನ್ ತಗೊಂಡಿದ್ರಪ್ಪ ಅಂದ್ರೆ ಈ ನಮಗ ಕರೆಂಟಿನ ಪ್ರಾಬ್ಲಮ್ ನಮ್ಗೆ ಹಾಕಿದ್ದಿಲ್ಲ. 54 ಕಡೆ ಟ್ಯಾಪಿಂಗ್ ಇರೋದಂತೂ ಸತ್ಯ. ಈಗ ಆಲ್ರೆಡಿ ಅವ್ರಿಗೆ ಒಂದು ಬೇರೆ ಪರ್ಯಾಯ ವ್ಯವಸ್ಥೆ ಮಾಡ್ಕೊಳಕನು ಅವ್ರಿಗೆ ವ್ಯವಸ್ಥೆ ಮಾಡೈತಿ. ಅದು ಆಗಿಂದನು ನಮಗೆ ಕರೆಂಟಿಂದ ಮೋಟ್ರಿಗೆ ಕರೆಂಟ್ ಕಟ್ ಆಗೋದನ್ನ ಎಷ್ಟೋ ಮಟ್ಟಿಗೆ ನಾವು ಅದಕ್ಕೆ ನಿವಾರಣೆಯನ್ನು ಕಾಣ್ತೀವಿ. ಜನಕ್ಕೆ ವಾಲ್ ಆಪರೇಟಿಂಗ್ ಮೂಲಕ ಈ ಸದ್ಯಕ್ಕೆ ಇಲ್ಕಲ್ಲಾಗ ಅವರು 24/7 ಅನ್ನೋದು ರನ್ ಮಾಡಾಕತ್ತಿದ್ವು. ವಾಲ್ ಆಪರೇಟಿಂಗ್ ಹೆಂಗಪ್ಪ ಅಂದ್ರೆ, ಈಗ ಒಂದು ನೀರು ಬರುತ್ತೆ ನಿಮ್ಗೆ, ಇನ್ನೊಂದು ಇದ್ರಾಗ ತಾಂತ್ರಿಕವಾಗಿ ಒಂದಿಷ್ಟು ಪ್ರಾಬ್ಲಮ್ ಅದ, ಅದನ್ನು ಹೇಳ್ತೀನಿ. ಈ ನಮ್ಮ ಇಲ್ಕಲ್ ನಗರನ್ನ Zone 1, Zone 2, Zone 3, Zone 4, 4A ಅಂತೇಳಿ ಇಷ್ಟು ಝೋನ್ಗಳಲ್ಲಿ ವಿಂಗಡಣೆ ಮಾಡ್ಯಾರ. ಈ Zone 1ಕ್ಕೆ 10 ಲಕ್ಷ ಲೀಟರ್ ಟ್ಯಾಂಕ್ ಐತೆ ಒಂದ, ಅದು ಸಿದ್ಧಾರ್ಥ ಸ್ಕೂಲ್ ಮುಂದಿರೋದು Zone 1 ಟ್ಯಾಂಕ್, ಅದು 10 ಲಕ್ಷ ಲೀಟರ್ ಟ್ಯಾಂಕ್. ಅದಕ್ಕೆ ಬಸವನಗರಕ್ಕೆ ನೀರು ಹೋಗ್ಬೇಕು, ಅದ ಟ್ಯಾಂಕಿಂದ KHDC ನೇಕಾರ ಕಾಲನಿಗೆ ಹೋಗ್ಬೇಕು, ವಿದ್ಯಾಗಿರಿಗೆ ಹೋಗ್ಬೇಕು, ಜೋಶಿಗಲ್ಲಿ ಹೋಗ್ಬೇಕು, ಅಂಬೇಡ್ಕರ್ ಕಾಲನಿಗೆ ಹೋಗ್ಬೇಕು, ಬಸ್ ಸ್ಟ್ಯಾಂಡ್ ಏರಿಯಾಕ್ಕೆ ಹೋಗ್ಬೇಕು, ಕಿಲ್ಲಾ ಹೋಗ್ಬೇಕು, ಆಮೇಲೆ ಇದು ಕೋಳಿಪೇಟೆ ಸುತ್ತಮುತ್ತಲಿನ ಏರಿಯಾ ಹಾಗೂ ಬಜಾರ್ ಲೈನ್ ಅರ್ಧ. Zone 1 ಇಷ್ಟು ಕವರ್ ಆಗುತ್ತೆ. Zone 2 ಈಗೇನು ಟ್ಯಾಂಕ್ ಈಗ ನಡೆಯಕತ್ತೈತಲ್ಲ, ಆ Zone 2 ಏರಿಯಾ ಟ್ಯಾಂಕ್, Zone 2 ಏರಿಯಾಲಿಂದ ಒಂದಿಷ್ಟು ಏರಿಯಾಕ್ಕೆ ಹೋಗೋದು. Zone 3 1.5 ಲಕ್ಷ ಲೀಟರ್ ಟ್ಯಾಂಕ್ ಅದು. Zone 2 10 ಲಕ್ಷ ಲೀಟರ್ ಟ್ಯಾಂಕ್, ಈ ಸತಿ ಕಟ್ಟಡ ಆಗತ್ತಿದ್ದು 1.5 ಲಕ್ಷ ಲೀಟರ್ ಟ್ಯಾಂಕ್. Zone 1ದ ಟ್ಯಾಂಕು 10 ಲಕ್ಷ ಲೀಟರ್. ನಮಗೆ ಜಾಸ್ತಿ ಸಮಸ್ಯೆ ಆಗ್ತಿರೋದು Zone 1ನ್ಯಾಗ. ಆಮೇಲೆ ಆಲ್ಮಟ್ಟಿ, ಇದು ನಮ್ಮ ಅಲಂಪುರಪೇಟು ಮತ್ತು APMC. ಎದಕ್ಕಪ್ಪ ಅಂದ್ರೆ ನಮಗೆ ನೀರು ಸಫಿಷಿಯೆಂಟ್ ಆಗಿ ಬರ್ಲಿಲ್ಲಪ್ಪ ಅಂದ್ರೆ ಇದು ಶುದ್ಧೀಕರಣ ಮಾಡಿ ನೀರು ಕೊಡ್ಬೇಕು ಟ್ಯಾಂಕಿಗೆ. ನಾವು ಒಮ್ಮೆ ಸಂಪ್ ಡೌನ್ ಆತಪ್ಪ ಅಂದ್ರೆ ಮಿನಿಮಮ್ 4 ತಾಸು ಬೇಕು ಸಂಪ್ ಫುಲ್ ಆಗಕ್ಕೆ. 4 ತಾಸು ಸಂಪ್ ಫುಲ್ ಆಗ್ಬೇಕಪ್ಪ ಅಂದ್ರೆ ಎಲ್ಲಾ ಮೋಟರ್ ರನ್ನಿಂಗ್ ಇರ್ಬೇಕು. ರನ್ನಿಂಗ್ ಇದ್ದಾಗ ಮಾತ್ರ ಸಂಪ್ ಫುಲ್ ಆಗುತ್ತೆ, ನಾವು ಸಂಪ್ಲಿಂದ ಟ್ಯಾಂಕಿಗೆ ನೀರು ಕೊಡ್ತೀವಿ. ಅದರಲ್ಲಿ ಒಂದ್ ಕಡೆ ಕರೆಂಟ್ ಹೋತಪ್ಪ ಅಂದ್ರೆ ಸಂಪ್ ಡೌನ್ ಆಗ್ಬಿಡುತ್ತೆ, ನೀರು ಸರಬರಾಜು ಆಗೋದು ಬಂದಾಗುತ್ತೆ. ನಾವು 5-6 MLD ನೀರಿನಾಗ ಎಷ್ಟು ವಾರ್ಡಿಗೆ ಎಷ್ಟು ನೀರು ಕೊಡಕ್ ಸಾಧ್ಯ ಐತಿ. ಆದ್ರೂ ಏನ್ ಬೆಸ್ಟ್ ಆಗತ್ತಾ ಅಷ್ಟು ನಮ್ಮ ಅಧಿಕಾರಿಗಳು ಮಾಡ್ಯಾರ. ಒಂದೊಂದ್ ಕಡೆ ಸಮಸ್ಯೆ ಇರೋದಂಕರು ನಿಜ. ಅದನ್ನ ಆಲ್ರೆಡಿ ಎಲ್ಲೆಲ್ಲಿ ಏನೇನು ಸಮಸ್ಯೆ ಅದನ್ನು ಸರಿಪಡಿಸ್ಕೊಂಡು ಈ ಟೆಂಡರ್ ಏನಾಗಿದೆಯಲ್ಲ ಅದ್ರಾಗ ಎಲ್ಲಾನು ಸರಿಪಡಿಸ್ತಾರೆ. ಆರ ಒಂದಿಷ್ಟು ಆಗ್ಯಾವ, ಅದನ್ನು ಸರಿಪಡಿಸೋಣಕತ್ತೀವಿ. ಈಗಾಗಲೇ ಇಲ್ಕಲ್ ನಗರದಲ್ಲಿ ನಡೀತಕ್ಕಂಥ ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ನಮ್ಮ ಸ್ನೇಹಿತರಾದಂಥ ಅಮೃತ್ ಬಿಜ್ಜಲ್ ಅವರು ಸವಿಸ್ತಾರವಾಗಿ ಅದರ ಆಗು ಹೋಗುಗಳನ್ನು ತಮಗೆಲ್ಲ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಇವತ್ತು ಮಾಜಿ ಶಾಸಕರಾಗಿರ್ತಕ್ಕಂಥ ದಡ್ಡುಂಗೌಡ ಜಿ ಪಾಟೀಲ್ ಅವರು ಬಾಗಲಕೋಟೆಯಲ್ಲಿ ಸುದ್ದಿಗೋಷ್ಠಿಯನ್ನು ಮಾಡಿ ಕೆಲವೊಂದಿಷ್ಟು ಆರೋಪಗಳನ್ನು ನಮ್ಮ ಶಾಸಕರಾಗಿರ್ತಕ್ಕಂಥ ವಿಜಯನ್ ಕಾಶಪ್ಪನವ್ರ ಸಾಹೇಬ್ರ ಮೇಲೆ ಮಾಡಿದ್ದಾರೆ. ಹಾಗಾಗಿ ಇವತ್ತು ಏನು ಅವರು ಮಾಧ್ಯಮದ ಮುಂದೆ ಪ್ರಶ್ನೆ ಮಾಡಿದಾರಲ್ಲ, ನನಗನ್ಸುತ್ತಾ ಬಹುಶಃ ಅವ್ರು ಪ್ರಶ್ನೆ ಮಾಡಿದ್ದು ನಮ್ಮ ಶಾಸಕರಿಗೆಲ್ಲ ತಮಗೆ ತಾವೇ ಪ್ರಶ್ನೆ ಮಾಡ್ಕೊಂಡಿದ್ದಾರೆ ಅವರು. ಯಾಕಂದ್ರೆ ಒಂದೇ ಆರೋಪ ಮಾಡಿದ್ದು ಮೊನ್ನೆ ನಡೆದಿರ್ತಕ್ಕಂಥ 9ನೇ ತಾರೀಕಿಗೆ ಏನು ನಗರಸಭೆಯಲ್ಲಿ ನೀರಿಗಾಗಿ ಸ್ಟ್ರೈಕ್ ಇರುತ್ತೋ ಅವ್ರ ಮೇಲೆ ಶಾಸಕರ ಮಾತು ಕೇಳಿ ಉದ್ದೇಶಪೂರ್ವಕವಾಗಿ ಕಮಿಷನರ್ ಜಾಧವ್ ಅವರು ಅವ್ರ ಮೇಲೆ ಕೇಸ್ ಹಾಕ್ಯಾರ ಅಂತ ಹೇಳಿದ್ರು ಅವರು. ಮಾಜಿ ಶಾಸಕರೇ, ನಮ್ಮ ಸಾಹೇಬರು ವಿಜಯನ್ ಕಾಶಪ್ಪನವರು ನಿಮ್ಮ ಕಾರ್ಯಕರ್ತರ ಮೇಲೆ ಕೇಸ್ ಮಾಡಬೇಕಾಗಿದ್ರ ಇದೇ 6-7 ತಾರೀಕಿಗೆ ಬಿಜೆಪಿಯ ಮುಖಂಡರಾಗಿರ್ತಕ್ಕಂಥ ವೆಂಕಟೇಶ್ ಪೋತಾ ಅವರು ನಗರಸಭೆಯ ಮುಂದೆ ನಿಂತು ಏನೋ ನಮ್ಮ ಶಾಸಕರ ಬಗ್ಗೆ ಏಕವಚನದಲ್ಲಿ ಮಾತಾಡಿದರು. ಇದೇ ನೀರಿನ ಸಮಸ್ಯೆ ಇಟ್ಕೊಂಡು ಬಂದಿದ್ರು. ಅವರ ಉದ್ದೇಶ ಶಾಸಕರ ಬಗೆಹರಾಗಿತ್ತು. ಅವತ್ತೇನಾದ್ರೂ ನಮ್ಮ ಶಾಸಕರ ಮೇಲೆ ಕೇಸ್ ಹಾಕ್ಸಿದ್ರಾ? ಇಲ್ಲ. ಅವರಿಗೆ ಯಾರ ಮೇಲೆ ದ್ವೇಷ ರಾಜಕಾರಣ ಮಾಡತಕ್ಕಂಥ ಅವಶ್ಯಕತೆ ಇಲ್ಲ. ಮೊನ್ನೆ ಯಾಕೆ ಕೇಸ್ ಆಯ್ತು, ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ನಗರಸಭೆಯ ಮುಂದೆ ನಮ್ಮ ಹಕ್ಕುಗಳಿಗಾಗಿ ನಾವು
ಪ್ರತಿಭಟನೆ ಮಾಡಲಿಕ್ಕೆ ನಮಗೆ ಅಧಿಕಾರ ಇದೆ. ನಮಗೆ ಆಗಿರ್ತಕ್ಕಂಥ ತೊಂದರೆಗಳಿಗೆ ಕೇಳಲಿಕ್ಕೆ ಹೋಗಿ ನಮಗೆ ಅಧಿಕಾರ ಇದೆ. ಆದರೆ ಸರ್ಕಾರಿ ಕಚೇರಿಗಳನ್ನ ಕೀಲಿ ಹಾಕಿ, ಸರ್ಕಾರ ಕೆಲಸದಲ್ಲಿರ್ತಕ್ಕಂಥ ನೌಕರರನ್ನ ಹೊರಗಡೆ ಹಾಕಿ ಕೀಲಿ ಹಾಕ್ಲಿಕ್ಕೆ ನಮ್ಮ ಸಾರ್ವಜನಿಕರು ಇರ್ಬೋದು, ಜನಪ್ರತಿನಿಧಿ ಇರ್ಬೋದು, ಯಾರಿರ್ಬೋದು, ಯಾರಿಗೆ ಅಧಿಕಾರ ಇಲ್ಲ ಕೀಲಿ ಹಾಕ್ಲಿಕ್ಕೆ. ಇದು ನಾವು ಆರೋಪ ಮಾಡ್ತಾ ಇಲ್ಲ, ಮಾಧ್ಯಮದಲ್ಲಿ ನೋಡಿದ್ವಿ ನಾವು. ಅವರೇ ಸ್ವತಃ ಹೋಗಿರ್ತಕ್ಕಂಥ ಸಿಬ್ಬಂದಿಗಳನ್ನ, ಪಬ್ಲಿಕ್ ಅನ್ನ ಹೊರಗಡೆ ಹಾಕಿ ಕೀಲಿ ಹಾಕಿದ್ದಾರೆ. ಅದು ಹೈಲೈಟ್ ಆಗಿದೆ. ಆ ಅಧಿಕಾರಿಗಳು ಸರ್ಕಾರಿ ನಿಯಮದ ಪ್ರಕಾರ ಅವ್ರೇನು ಕಾನೂನುಬದ್ಧವಾಗಿ ಏನ್ ಮಾಡ್ಬೇಕಾಗಿತ್ತು ಅವ್ರ ಕೆಲಸ ಮಾಡ್ಯಾರ. ಏನ್ ತಪ್ಪಿದೆ? ಶಾಸಕರ ಮೇಲೆ ಆರೋಪ ಮಾಡೋದು ಯಾಕ? ನಿಮಗೆ ನೀರು ಕೇಳಬೇಡ ಅಂದವ್ರು ಯಾರು? ಮುನ್ಸಿಪಾಲಿಟಿ ಬಂದು ಕುಂದ್ರಬೇಡ ಅಂದವ್ರು ಯಾರು? ಶಾಸಕರೇನಾದ್ರೂ ನಿಮಗೆ ಫೋನ್ ಮಾಡಿ ಹೇಳಿದ್ದಾರ? ಇಲ್ಲ. ಮತ್ತೊಂದು ಆರೋಪ ಮಾಡ್ತೀರಿ ಮುಂದುವರೆದು, ಶಾಸಕರು ತಮ್ಮ ಮನೆಗೆ ಫಾರ್ಮ್ ಹೌಸ್ಗೆ 24x7 ಕಲೆಕ್ಷನ್ ಕೊಟ್ಕೊಂಡಾರ ಅಂತ ಹೇಳ್ತಾರೆ. ನಾನು ಅದನ್ನ ನೋಡಿರಿ ಅಂತ ಮಾಧ್ಯಮದಲ್ಲಿ ಕೇಳಿದ್ರ ಮಾಜಿ ಶಾಸಕರ ನಾನು ಹೋಗಿಲ್ಲ ನೋಡಿಲ್ಲ ಅಂತ ಹೇಳ್ತಾರ. ನೋಡದೇ ಇರತಕ್ಕಂತ ಆರೋಪವನ್ನ ಹೇಗೆ ನೀವು ಅಪರಾಧ ಅಂತ ಆರೋಪ ಮಾಡ್ತೀರಿ? ನೀವು ಮಾಜಿ ಶಾಸಕರೇ, ನೀವು 3 ಬಾರಿ ಶಾಸಕರಾದವರು ನೋಡಿರತಕ್ಕಂಥ ವಿಷಯದ ಬಗ್ಗೆ ಯಾವ ಆಧಾರದ ಮೇಲೆ ನೀವು ಆರೋಪ ಮಾಡ್ತೀರಿ? ಫಾರ್ಮ್ ಹೌಸ್ ನಲ್ಲಿ ಅವ್ರು 2 ಬೋರ್ವೆಲ್ ಲಕ್ಷ ಸ್ವಂತ ಖರ್ಚಿನಲ್ಲಿ ಸುಮ್ಮನೆ 24x7 ಕಲೆಕ್ಷನ್ ಕೊಡೋದು ಅಂತೇಳಿ ಜನರಿಗೆ ತಪ್ಪು ಸಂದೇಶ ಕೊಡಬಾರ್ರಿ. ಇದು ನಿಮ್ಮ ಸ್ಥಾನಕ್ಕೆ ಗೌರವ ತರ್ತಕ್ಕಂಥ ವಿಷಯವಲ್ಲ. ಸಣ್ಣತನಕ್ಕೆ ಇಳಿಬಾರ್ರಿ. ಯಾರೋ ಮಾತು ಕೇಳಿ ಮಾಡಕ್ ಕೆಲಸ ಇದೆ ಇಲ್ಲ ಗೊತ್ತಿಲ್ಲ, ಆರೋಪ ಮಾಡೋದಾದ್ರೆ ನೀವು ಶಾಸಕರ ಮೇಲೆ ಆರೋಪ ಮಾಡಿ ತಾಲೂಕಿನ ಅಭಿವೃದ್ಧಿ ಬಗ್ಗೆ ಕುರಿತಾಗಿ ಆರೋಪ ಮಾಡ್ರಿ, ಅದಕ್ಕೆ ಅವ್ರು ಉತ್ತರ ಕೊಡ್ತಾರ. ಇಲ್ಲ ಸಲ್ಲದ ಆರೋಪವನ್ನು ಮಾಡಬೇಡ್ರಿ. ಇದು ಸರಿಯಾದ ಬೆಳವಣಿಗೆ ಅಲ್ಲ. ಆ ಸುಳ್ಳು ಆರೋಪ, ಸುಳ್ಳು ಕೇಸ್ಗಳನ್ನು ಮಾಡಿಸುವಂತ ಒಂದು ನೀತಿ ಏನಿದ್ರೆ ಅದು ಬಿಜೆಪಿ ಅವರಿಗೆ, ಮಾಜಿ ಶಾಸಕ ದೊಡ್ಡಗೌಡ ಪಾಟೀಲ್ ಅವರಿಗೆ. ಈಗಾಗಲೇ ನಮ್ಮ ಸ್ನೇಹಿತರು ಹೇಳಿದ ಹಾಗೆ 2018ರಲ್ಲಿ ಅಧಿಕಾರದಂತ ಸಂದರ್ಭದಲ್ಲಿ ಇದೇ ದೊಡ್ಡಗೌಡ ಜಿ ಪಾಟೀಲ್ ಅವರು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ, ಕಾಂಗ್ರೆಸ್ ಮುಖಂಡರ ಮೇಲೆ 12 ಕೇಸ್ ಹಾಕ್ಸಿದ್ರು. 12 ಕೇಸ್, ಒಂದಲ್ಲ ಎರಡಲ್ಲ, 12 ಕೇಸ್, ಇನ್ಕ್ಲೂಡಿಂಗ್ ಅವತ್ತಿನ ಮಾಜಿ ಶಾಸಕ ವಿಜಯ್ ಕಾಸಪ್ಪನವ್ರನ್ನ ಹೊಣೆಯಾರೋಪ ಮಾಡಿ. ಆದ್ರೆ ಅವೆಲ್ಲವೂ ಕೋರ್ಟ್ನಾಗ ನಿರ್ದೋಷಿಯಾಗಿ ನಿರಪರಾಧಿ ಅಂತ ಹೇಳಿ ನಾವೆಲ್ಲವೂ ಹೊರಗೆ ಬಂದು ಆ ಮತ್ ಬೇರೆ. ಆದರೆ ಸುಳ್ಳು ಪ್ರಕರಣ ದಾಖಲೆ ಮಾಡೋದು, ನಿಮ್ಮನ್ನ ಸುಳ್ಳು ಅಧಿಕಾರಿಗಳನ್ನ ರಾಜಕೀಯವಾಗಿ ಬಳಸ್ಕೊತಕ್ಕಂಥದ್ದು, ಇಂಥ ಯಾವುದೂ ಕೆಟ್ಟ ಉದ್ದೇಶ ಮಾನ್ಯ ಶಾಸಕರಾಗಿರ್ತಕ್ಕಂಥ ವಿಜಯ್ ಕಾಶಪ್ಪನವರಿಗೆ ಇಲ್ಲ. ನಾವು ಎಷ್ಟೋ ಸತ ಹೇಳಿದ್ವಿ ಅವರಿಗೆ, ಸರ ಇಲ್ಲಿ ಈ ತರ ನಡೀತಿ, ಆ ತರ ನಡೀತಿ, ಅವ್ರ ಮೇಲೆ ಕೇಸ್ ಮಾಡ್ರಿ, ಈ ತರ ಕೇಸ್ ಮಾಡ್ರಿ ಅಂತ ಹೇಳಿ. ಆದ್ರ ಅವರು ನಮಗ ಪ್ರತಿ ಸರ ಒಂದು ಸಜೆಸ್ಟ್ ಮಾಡ್ತಾರ. ಅವರು ಏನಂದ್ರ, ನೋಡಪ್ಪ, ಜನ ನಮಗ ಓಟ್ ಹಾಕಿ ಅಧಿಕಾರ ಕೊಟ್ಟಿದ್ದು ಜನರ ಅಭಿವೃದ್ಧಿಗಾಗಿ, ಜನರ ಒಳಿತಿಗಾಗಿ, ಈ ಕ್ಷೇತ್ರದ ಅಭಿವೃದ್ಧಿಗಾಗಿ. ನಾವು ದೇಶ ರಾಜಕಾರಣ ಮಾಡೋದು ಬೇಡ. ನಾವು ಆರಿಸಿ ಬಂದ ಶಾಸಕರಾಗಿ ಅವತ್ತೆಲ್ಲ ಎಲ್ಲರೂ ನಮ್ಮವರು, ಈ ಕ್ಷೇತ್ರ ಇರ್ತಕ್ಕಂಥ ಎಲ್ಲಾ ಜನ ನಮ್ಮವರು. ನಾವು ಯಾರ ಮೇಲೂ ದೇಶ ರಾಜಕಾರಣ ಮಾಡೋದು ಬೇಡ, ಯಾರ ಮೇಲೂ ಸುಳ್ಳು ಕೇಸ್ ಮಾಡಿಸೋದು ಬೇಡ ಅಂತ ಹೇಳಿ ಪ್ರತಿ ಸಲ ನಮಗೆ ಸಜೆಸ್ಟ್ ಮಾಡ್ತಕ್ಕಂಥ ಶಾಸಕರು ಇವತ್ತು ನಮ್ಮ ಈ ಕ್ಷೇತ್ರದ ಪುಣ್ಯ ಅಂತ ತಿಳ್ಕೋಬೇಕು ನೀವು. ಅಂತ ಶಾಸಕರ ಬಗ್ಗೆ ನೀವು ಸುಳ್ಳು ಆರೋಪ ಮಾಡೋದು, ಇದು ಬಹುಶಃ ಇಡೀ ತಾಲೂಕಿಗೆ ಒಂದು ಮುಜುಗರ ಪಡ್ತಕ್ಕಂಥದ್ದು. ಇವತ್ತು ಈ ಕ್ಷೇತ್ರದಲ್ಲಿ ದೇಶ ರಾಜಕಾರಣ ಸುಳ್ಳು ಪ್ರಕರಣ ದಾಖಲೆ ಮಾಡ್ತಕ್ಕಂಥ ಕೀರ್ತಿ, ಸುಳ್ಳು ಹೇಳ್ತಕ್ಕಂಥ ಕೀರ್ತಿ ಯಾರಿಗೆ ಸಲ್ಲಬೇಕಂದ್ರ ಮಾಜಿ ಶಾಸಕರಾಗಿರ್ತಕ್ಕಂಥ ದೊಡ್ಡಗೌಡ ಜಿ ಪಾಟೀಲ್ ಅವರಿಗೆ ಮತ್ತು ಬಿಜೆಪಿ ಅವರಿಗೆ. ಅವರ ಉದ್ದೇಶ, ಅವರ ಸಿದ್ಧಾಂತನೇ ಇದು. ಅದರ ಜೊತೆಗೆ ಇವತ್ತು ಜನರಿಗೆ ಸುಳ್ಳು ಹೇಳೋದು, ಜನರ ದಾರಿ ತಪ್ಪಿಸೋದು, ಸುಳ್ಳು ಬೇರೆ ಬೇರೆ ಸಂದೇಶವನ್ನು ಕೊಡ್ತಕ್ಕಂಥದ್ದು. ಇವತ್ತು ಅಲ್ಪ ಸ್ವಲ್ಪ ನೀರಿನ ಸಮಸ್ಯೆಗಳು ಆಗಿರ್ಬೋದು, ಇಲ್ಲ ಅಂತ ಹೇಳಕತ್ತಿಲ್ಲ ನಾವು. ಅದನ್ನ ನೀವು ರಾಜಕೀಯವಾಗಿ ಬಳಸ್ಕೊಂಡು ಶಾಸಕರ ಮೇಲೆ ಆರೋಪ ಮಾಡೋದು ಎಷ್ಟು ಸರಿ ಅನ್ನೋದು ನಿಮ್ಗೆ ನೀವೇ ಪ್ರಶ್ನೆ ಮಾಡ್ಕೋಬೇಕು. ಇವತ್ತು ಬಿಜೆಪಿ ಕಾರ್ಯಕರ್ತರ ಮೇಲೆ ಕೇಸ್ ಮಾಡಿಸ್ಯಾರ ಅಂತ ಹೇಳಕತ್ತಾರ ಅವರು. ಸಿಂಪಲ್ ಆಗಿ ಒಂದೇ ಎಕ್ಸಾಂಪಲ್ ಹೇಳ್ತೀನಿ ತಿಳ್ಕೊಡ್ರಿ. ಮಾಜಿ ಶಾಸಕರಾಗಿರ್ತಕ್ಕ ದೊಡ್ಡ ಪಾಟೀಲ್ ಅವರೇ ಮೊನ್ನೆ ಆಗಿರ್ತಕ್ಕಂಥ ಪ್ರಕರಣದಲ್ಲಿ ದೊಡ್ಡಪ್ಪ ಅನ್ನೋ ವ್ಯಕ್ತಿ ನಮ್ಮ ಕಾಂಗ್ರೆಸ್ಸಿನ ಬೂತ್ ಅಧ್ಯಕ್ಷ ಕೂಡ, ಅವರು ಕೂಡ ಪ್ರಕರಣದಲ್ಲಿ ಹೆಸರಿದೆ. ನಾನು ನಿನ್ನೆ ನೋಡಿದೆ ನ್ಯೂಸ್ನ್ಯಾಗ, ನಮಗ್ ಗೊತ್ತಿರಲಿಲ್ಲ, ಬಟ್ ನಾನು ನಿನ್ನೆ ನೋಡಿದೆ ನ್ಯೂಸ್ನ್ಯಾಗ. ಅದರಲ್ಲಿ ಕೆಲವೊಂದಿಷ್ಟು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರ ಮುಖಂಡರ ಹೆಸರುಗಳಿದಾವ. ನಮ್ಮ ಶಾಸಕರು ಮಾಡಿಸೋದಾಗಿದ್ರ ಎಲ್ಲ ನೀವು ಬಿಜೆಪಿ ಲೀಡರ್ಸ್ ಹಾಕ್ಸ್ಬೋದಾಗಿತ್ತಲ್ಲ. ನಮ್ಗೆ ಆ ಪಾಲಿಟಿಕ್ ಮುಖಂಡರು ಯಾಕೆ ಹಾಕಿಸ್ಬೇಕಾಗಿತ್ತು? ಅವರ
ನಾನು ಸ್ಪಷ್ಟವಾಗಿ ಹೇಳಿದ್ರೆ ಅವರು ಇದರಲ್ಲಿ ಯಾವುದೇ ಇನ್ವಾಲ್ವ್ಮೆಂಟ್ ಇಲ್ಲ. ಅಧಿಕಾರಿಗಳೇ ಖುದ್ದಾಗಿ ತಾವೇನು ಮಾಧ್ಯಮದಲ್ಲಿ ತೋರಿಸಿರ್ತಕ್ಕಂಥ ವಿಡಿಯೋಗಳನ್ನು ನೋಡಿ ಪೊಲೀಸರು ಮತ್ತು ಅಧಿಕಾರಿಗಳು ಕೂಡಿಕೊಂಡು ಆ ವಿಡಿಯೋದಲ್ಲಿ ಯಾರಿದಾರ ಅವ್ರ ಮೇಲೆ ಕಾನೂನುಬದ್ಧವಾಗಿ ಅವರ ಏನು ಕೆಲಸ ಮಾಡಲಿಕ್ಕೆ ಅಡಚಣೆ ಉಂಟಾಗಿದೆ ಆ ಸೆಕ್ಷನ್ ಅನ್ನು ಹಾಕಿರ್ಬೋದು. 353 ಹಾಕಿದ್ದಾರೆ ಅಂತ ಕೇಳಿ ನೋಡ್ತೇನೆ ನಾನು. ಅದು ಕಾನೂನುಬದ್ಧವಾಗಿ ಅವ್ರು ಏನ್ ಮಾಡ್ಬೇಕು ಅದು ಮಾಡಿದ ಅವ್ರ ಅಧಿಕಾರ ತಡೆಯಾದಂತ ಸಂದರ್ಭದಲ್ಲಿ ಅದು ಮಾಡಬೇಕಾಗಿರ್ತಕ್ಕಂಥ ಅವರ ಒಂದು ಕರ್ತವ್ಯ ಅದು ಮಾಡಿದಾರ. ಆದ್ರೆ ಅದನ್ನೇ ಇಟ್ಕೊಂಡು ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಹೋಗಿ ಮಾಜಿ ಶಾಸಕರು ಸುಳ್ಳು ದೂರನ್ನು ಕೊಡೋದು, ಈಗಿರ್ತಕ್ಕಂಥ ಶಾಸಕರ ಮೇಲೆ ಸುಳ್ಳು ಆರೋಪನ ಮಾಡೋದು, ಇದೆಲ್ಲ ಬಿಟ್ರೆ ನೀವು ಮಾಜಿ ಶಾಸಕರು ಅನ್ನುವುದಕ್ಕೆ ಅರ್ಹರಿರ್ತೀರಿ. ಇಲ್ಲಾಂದ್ರೆ ಅದಕ್ಕೆ ಆ ಹೆಸರಿಗೆ ನೀವು ಅಗೌರವ ತರ್ತಕ್ಕಂಥವ್ರು ಆಗ್ತೀರ ಅಂತ ಹೇಳಿ ನಾನು ಮಾಜಿ ಶಾಸಕರಿಗೆ ನಾನು ಈ ಮಾಧ್ಯಮದ ಮೂಲಕ ನನ್ನ ಒಂದು ಸಜೆಸ್ಟ್ ಮಾಡಲಿಕ್ಕೆ ಬಯಸ್ತೀನಿ. ನಾನು ಇವತ್ತು ತಾವೆಲ್ಲ ನೋಡಿದಾಗ ಈ ಹಿಂದೆ 2018ರಿಂದ 22ರಲ್ಲಿ ಮಾಜಿ ಶಾಸಕ ಅಧಿಕಾರದಲ್ಲಿದ್ದರು ದೊಡ್ಡಗೌಡ ಪಾಟೀಲ್ ಅವರು. ಅವರೇ ಹೇಳ್ತಾರ 2012ರಲ್ಲಿ ಇದೇನು ನೀರಿಂದು ಯೋಜನೆ ಬಂದಂತ ಸಂದರ್ಭದಲ್ಲಿ 10 ವರ್ಷಕ್ಕೊಮ್ಮೆ ಅದನ್ನ ಅಪಗ್ರೇಷನ್ ಮಾಡಬೇಕಾಗಿತ್ತು ಅಂತ ಹೇಳಿ ದೊಡ್ಡಗೌಡ ಪಾಟೀಲ್ ಅವರು ಹೇಳ್ತಾರ. 10 ವರ್ಷ 2013ಕ್ಕೆ ಅದು ಯೋಜನೆ ಜಾರಿ ಬಂದಂತ ಸಂದರ್ಭದಲ್ಲಿ 10 ವರ್ಷದಲ್ಲಿ ಎಷ್ಟಾಯ್ತು? 2022ಕ್ಕೆ ಆಗುತ್ತಲ್ಲ. 2022ರಲ್ಲಿ ಯಾರು ಅಧಿಕಾರದಲ್ಲಿದ್ರು? ಮಾಜಿ ಶಾಸಕ ದೊಡ್ಡಗೌಡ ಪಾಟೀಲ್ ಅವರಿದ್ರು. ಅವಾಗ ಅಪಗ್ರೇಷನ್ ಮಾಡಬಹುದಾಗಿತ್ತಲ್ಲ. ತಾವು ಒಂದು ವರ್ಷ ಪ್ರೊಸೆಸ್ ಅದು ಅನುದಾನ ಬಿಡುಗಡೆ ಮಾಡಿಸಿ ಟೆಂಡರ್ ಪ್ರೊಸೆಸ್ ಮಾಡಿಸಿ ಮಾಡ್ತಕ್ಕಂಥ ಒಂದು ವರ್ಷ ಟೈಮ್ ಹಿಡಿತಾ ತಾವು ಮಾಡಿದ್ದು ಅಂದ್ರೆ ಇಷ್ಟೊತ್ತಿಗೆ ಅದು ಕೆಲಸ ಪೂರ್ಣವಾಗಿರ್ತಿತ್ತು, ಜನರಿಗೆ ಅದು ತೊಂದರೆ ಇರ್ತಿದ್ದಿಲ್ಲ. ಇಂಥ ಕೆಲಸಗಳನ್ನು ಮಾಡೋದನ್ನು ಬಿಟ್ಟು ಸುಳ್ಳು ಆರೋಪವನ್ನು ಮಾಡ್ಕೊಂತ ಅಡ್ಡಾಡಕತ್ತಾರೆ ಇವರು. ಅಧಿಕಾರ ಇದ್ದಾಗ ಯಾವುದೇ ಕೆಲಸ ಜನರ ಪರವಾಗಿ ಕೆಲಸ ಮಾಡಲಿಲ್ಲ. ಅಲ್ಲಿ ಅಧಿಕಾರ ಇಲ್ಲದಂತ ಸಂದರ್ಭದಲ್ಲಿ ಅಧಿಕಾರದಲ್ಲಿರ್ತಕ್ಕಂಥ ಮಾನ್ಯ ಶಾಸಕರ ಬಗ್ಗೆ ಸುಳ್ಳು ಆರೋಪವನ್ನು ಮಾಡೋದು, ಜನರ ಸಿಂಪತ್ತಿಯನ್ನು ಪಡೀಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಇದು ಯಾವುದೂ ಸಾಧ್ಯ ಇಲ್ಲ. ಈ ಕ್ಷೇತ್ರದ ಜನ ವಿಜಯಾನಂದ ಕಾಶ್ಯಪ್ಪನವರಂದ್ರೆ ಏನಂದ್ರೆ ಗೊತ್ತು, ಮಾಜಿ ಶಾಸಕರನ್ನು ಎಷ್ಟು ಮಟ್ಟಿಗೆ ಅಧಿಕಾರ ಮಾಡಿದ್ರೆ ಅನ್ನೋದು ಅವ್ರಿಗೆ ಗೊತ್ತು. ಹಾಗಾಗಿ ನಿಮ್ಮನ್ನ 30,000 ಮತದಿಂದ ಸೋಲಿಸಿ ನಿಮ್ಮ ಮನೆ ಕುಂದಿಸ್ಯಾರ. ಅದಕ್ಕೆ ನಮ್ಮ ಶಾಸಕರಾಗಿರ್ತ ವಿಜಯಾನಂದ ಕಾಶ್ಯಪ್ಪನವರಿಗೆ ಅಧಿಕಾರ ಕೊಟ್ಟಾರ. ಇದನ್ನು ಗಮನ ಇಟ್ಕೊಂಡು ಮಾತಾಡ್ರಿ ಅಂತ ಹೇಳಿ ಬಿಜೆಪಿ ಅವರಿಗೆ ಮತ್ತು ಮಾಜಿ ಶಾಸಕರಿಗೆ ಈ ಮಾಧ್ಯಮದ ಮೂಲಕ ನಾನು ಎಚ್ಚರಿಕೆ ಕೊಡಲಿಕ್ಕೆ ಬಯಸ್ತೀನಿ. ಇದೇ ರೀತಿ ನೀವು ನಮ್ಮ ನಾಯಕರಾಗಿರ್ತಕ್ಕಂಥ ನಮ್ಮ ಶಾಸಕರ ಬಗ್ಗೆ ಸುಳ್ಳು ಆರೋಪವನ್ನು ಮಾಡೋದಾದ್ರೆ ಅದಕ್ಕೆ ನಾವು ತಕ್ಕ ಉತ್ತರವನ್ನ ಬಹಳ ಗಂಭೀರವಾಗಿ ನಿಮಗೆ ಕೊಡ್ಬೇಕಾಗತ್ತ. ಎಚ್ಚರದಿಂದ ಆರೋಪ ಮಾಡ್ರಿ ಅಂತ ಹೇಳಿ ಹೇಳಿಕೆ ಬಯಸ್ತೀನಿ ನಾನು. ಇವತ್ತಿನ ದಿವಸ ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದ ಉದ್ದೇಶ ಏನಪ್ಪಾ ಅಂತಂದ್ರ ಸನ್ಮಾನ್ಯ ಶಾಸಕರಾದಂತಹ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ಪನವರ ಸಾಹೇಬರ ಮೇಲೆ ಒಂದು ಸುಳ್ಳು ಆರೋಪವನ್ನ ಮಾಡಿದ್ದಾರೆ. ಏನಪ್ಪಾ ಅಂತಂದ್ರೆ ಲಕ್ಷ್ಮೀನಗರದ ನಿವಾಸಿಗಳು ನೀರಿನ ಸಮಸ್ಯೆಗಾಗಿ ಅಂದ್ರೆ ಮೂಲಭೂತ ಸೌಕರ್ಯಗಳ ಸಂಬಂಧ ಅವರು ಸ್ಟ್ರೈಕ್ ಮಾಡಿದ್ರು. ಅದರ ಸಂಬಂಧ ಅವ್ರ ಮೇಲೆ ಶಾಸಕರೇನೆ ಒಂದು FIR ಮಾಡ್ಸಾರ ಅಂತ ಹೇಳಿ ಒಂದು ಸುಳ್ಳು ಸುದ್ದಿ ಒಂದು ಕ್ಷೇತ್ರದಲ್ಲಿ ಹರಿದಾಡ್ತಾ ಇದೆ. ಇದು ಸುಳ್ಳು ಅಂತ ಹೇಳ್ತೀನಿ. ಯಾಕಪ್ಪ ಅಂತಂದ್ರೆ ಈಗಾಗಲೇ ಸಾಕಷ್ಟು ಸಲ ನೀರಿನ ಸಮಸ್ಯೆ ಆದಾಗ ಒಪ್ಕೊಂಡಿವಿ ನಾವು, ಸಮಸ್ಯೆ ಆಗೈತಿ. ಸಮಸ್ಯೆ ಆದಾಗ ಸಾಕಷ್ಟು ಜನರು ವಾರ್ಡಿನ ಜನರು ಬಂದು ಸ್ಟ್ರೈಕ್ ಮಾಡಿದಾಗ ನಾವು ಸಾಹೇಬ್ರು ಎಲ್ಲರ ಮ್ಯಾಗೂ ಒಂದು ಕೇಸ್ ಮಾಡಬಹುದಾಗಿತ್ತಲ್ಲ, ಯಾಕೆ ಮಾಡ್ಲಿಲ್ಲ? ಇವ್ರ ಮ್ಯಾಗ್ಲೇ ಯಾಕೆ ಮಾಡಿದ್ರು? ಇವ್ರ ಏನಪ್ಪಾ ಅಂತಂದ್ರ ಬಂದು ಅಲ್ಲಿ ಒಂದು ಅಧಿಕಾರಿಗಳು ಕೆಲಸ ಮಾಡುವಂತಹ ವೇಳೆಯಲ್ಲಿ ಅಧಿಕಾರಿಗಳನ್ನ ಎಲ್ಲರನ್ನು ಹೊರಗೆ ಹಾಕಿ ಅಲ್ಲೇನಪ್ಪಾ ಅಂತಂದ್ರ ಅವರು ಅಷ್ಟು ಆಫೀಸಿಗೆ ರೂಮಿಗೆ ಚಾವಿ ಹಾಕಿ ಅವತ್ತೇನಂದ್ರ ಕೆಲಸಕ್ಕೆ ಒಂದು ಅಡೆತಡೆ ಮಾಡಿದ್ರು. ಆ ಉದ್ದೇಶಕ್ಕೆ ಕಮಿಷನರ್ ಸರ್ ಏನ್ ಮಾಡಿದ್ರು ಅಂದ್ರೆ ಅಲ್ಲಿ ಯಾವುದೇ ಒಂದು ದಾಖಲಾತಿಗಳು ಏನೋ ಹಾಳಾಗಬಾರ್ದು ಅನ್ನೋ ಉದ್ದೇಶಕ್ಕೆ ಅವ್ರೇನಂದ್ರೆ ಒಂದು ತಮ್ಮ ಆತ್ಮ ಸಂರಕ್ಷಣೆಗಾಗಿ ಒಂದಿಷ್ಟು ಜನದ ಮೇಲೆ ಏನಪ್ಪಾ ಅಂತಂದ್ರೆ ಕೇಸ್ ಮಾಡಿರ್ಬೋದು. ಅದು ನಮಗೂ ಗೊತ್ತಿಲ್ಲ. ನಾವು ಒಂದಿಷ್ಟ ಇಂಟರ್ನೆಟ್ ಮುಖಾಂತರ ನೋಡಿದಷ್ಟೇ ನನ್ಗೆ ಗೊತ್ತು. ಶಾಸಕರ ಮೇಲೆ ಒಂದು ಆರೋಪ ಮಾಡೋದು ಸುಳ್ಳು. ಯಾಕಂದ್ರೆ ಸಾಹೇಬ್ರು ಇರೋದೇ ಒಂದು ಸಾರ್ವಜನಿಕರ ಒಂದು ಎಲ್ಲಾ ಕೆಲಸ ಮಾಡೋ ಸಂಬಂಧ, ಜನರ ಸಂಬಂಧ ನಮ್ ಶಾಸಕರು ಇರೋದು. ಈಗಾಗಲೇ ನಾವೆಲ್ಲ ಅಧಿಕಾರದಲ್ಲಿ ಇದ್ದಾಗ ಸಾಕಷ್ಟು ವಾರ್ಡ್ಗಳಲ್ಲಿ ಬೋರ್ವೆಲ್ ಗಳನ್ನ ಕೊಡಿಸಿವಿ. ಆಮೇಲೆ ಕೆಟ್ಟೋದಂತಹ ಬೋರ್ವೆಲ್ ಗಳನ್ನ ರಿಪೇರಿ ಮಾಡಿಸೋದಾಗಿರ್ಬಹುದು. ಆಮೇಲೆ ಸಾಕಷ್ಟು ವಾರ್ಡ್ಗಳಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನ ಹೊಸದಾಗಿ ಸ್ಥಾಪನೆ ಮಾಡಿವಿ. ಆಮೇಲೆ ನಿಂತು ಹೋದ ಎಷ್ಟೋ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನ ಮರುಚಾಲನೆ ಮಾಡಿವಿ. ಆಮೇಲೆ ನೀರಿನ ಸಮಸ್ಯೆ ಎಲ್ಲೆಲ್ಲಿದೆ ಎಲ್ಲಾ ಕಡೆನೂ ಸಾಕಷ್ಟು ಬೋರ್ವೆಲ್ ಕೊರೆಸೋದಾಗಿರ್ಬಹುದು, ಸಾಕಷ್ಟು ಕೆಲಸಗಳನ್ನ ಮಾಡಿವಿ. ಆಮೇಲೆ ನಾವೊಂದು ಅಧಿಕಾರದಲ್ಲಿದ್ದಾಗ ಅವ್ರು ನಮ್ಮ 8 ಮಂದಿ ಮೇಲೂ ಕೇಸ್ ಮಾಡಿದ್ರು. ನಾವು 2.5 ವರ್ಷಗಳ ಕಾಲ ನಾವು ಸಣ್ಣ ಮಕ್ಕಳನ್ನ ಕರ್ಕೊಂಡು ನಾವು ಕೋರ್ಟಿಗೆ ಅಡ್ಡಾಡಿದ್ವಿ. ನಮ್ ಶಾಸಕರು ಯಾರ ಮೇಲೂ ಒಂದು ದ್ವೇಷ ರಾಜಕಾರಣ ಮಾಡೋರೆಲ್ಲ, ಎಲ್ಲ ಒಂದು ಜನರ ಪರವಾಗಿ ಇರುವಂತವ್ರು ಅಂತ ಹೇಳ್ತೀನಿ. ಅದೇ ರೀತಿ
ಈ ಒಂದು ನಮ್ಮ ಶಾಸಕರ ಮೇಲೆ ಇರುವಂತಹ ಆರೋಪ ಸುಳ್ಳು ಅಂತ ಹೇಳ್ತೀನಿ. ಯಾವುದೋ ಒಂದು ಜನರಿಗೆ ಕಡಿಮೆ ತಿಳುವಳಿಕೆ ಇದ್ರೂ ಪರವಾಗಿಲ್ಲ, ತಪ್ಪು ತಿಳುವಳಿಕೆಯನ್ನ ಜನರಿಗೆ ಮುಟ್ಟಿಸಬಾರ್ದು ಅನ್ನೋ ಒಂದು ಉದ್ದೇಶ ನಾನು ಇವತ್ತೆಲ್ಲರಿಗೂ ಹೇಳ್ತೀನಿ. ಯಾರು ಒಂದು ತಪ್ಪು ತಿಳುವಳಿಕೆ ಜನರಿಗೆ ಮುಟ್ಟಿಸುವಂತ ಕೆಲಸವನ್ನ ಮಾಡ್ಬೇಡ್ರಿ. ಈ ಒಂದು ದೃಶ್ಯ ಮಾಧ್ಯಮದ ಹಾಗೂ ಪತ್ರಿಕಾ ಮಾಧ್ಯಮದ ಮೂಲಕ ಸಾಹೇಬರ ಮೇಲೆ ಮಾಡಿರುವಂತಹ ಆರೋಪ ಸುಳ್ಳು. ಸನ್ಮಾನ್ಯ ಶಾಸಕರಾದ ಡಾಕ್ಟರ್ ವಿಜಯಾನಂದ ಎಸ್ ಕಾಶಪ್ಪನವರ್ ಸರ್ ಇರೋದು ಜನಪ್ರತಿನಿಧಿಗಳಾಗಿ ಜನರ ಕೆಲಸಗಳನ್ನ ಮಾಡಲಿಕ್ಕಾಗಿ, ವಾರ್ಡ್ನ ಅಭಿವೃದ್ಧಿಗಾಗಿ ಹಾಗೂ ಕ್ಷೇತ್ರದ ಅಭಿವೃದ್ಧಿಗಾಗಿ ಕೆಲಸ